ಹಾಯ್ ಹಲೋ ನಮಸ್ತೆ. ದಕ್ಷಿಣ ಭಾರತದ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ನಟರ ಪೈಕಿ ಇವರು ಒಬ್ಬರು. ತನ್ನ ನಟನೆಯ ಮೂಲಕ ಮಾತ್ರ ಜನರನ್ನು ಆಕರ್ಷಿಸಿದಲ್ಲದೆ ಪ್ರೊಡಕ್ಷನ್, ಡೈರೆಕ್ಷನ್, ಕಥೆಯ ರಚನೆಯಲ್ಲೂ ಹಾಗೂ ಸಾಹಿತ್ಯದಲ್ಲೂ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಧನುಷ್ ರವರು ಬಾಲಿವುಡ್ನಿಂದ ಹಿಡಿದು ಟಾಲಿವುಡ್ವರೆಗೂ ಮಿಂಚುತ್ತಿರುವ ನಾಯಕ ನಟ. ಬನ್ನಿ ಗೆಳೆಯರೇ, ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಬೇಡಿಕೆಯನ್ನು ಕ್ರಿಯೇಟ್ ಮಾಡಿರುವ ತಮಿಳು ಚಿತ್ರರಂಗದ ಸುಪ್ರಸಿದ್ಧ ನಾಯಕ ನಟರ ಪೈಕಿ ಒಬ್ಬರಾದಂತಹ ಧನುಷ್ ರವರ ಜೀವನದ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕಾರಿಯಾಗಿರ್ತಕ್ಕಂಥ ಸಂಗತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. 1983ರ ಜುಲೈ 28ರಂದು ತಮಿಳುನಾಡಿನ ತೇಲಿ ಎಂಬ ಜಿಲ್ಲೆಯಲ್ಲಿ ಹುಟ್ಟಿದ ಧನುಷ್, ಇವರ ತಂದೆ ಕಸ್ತೂರಿ ರಾಜನ್ ಹಾಗೂ ತಾಯಿ ವಿಜಯಲಕ್ಷ್ಮಿ. ಧನುಷ್ ರವರ ಮೂಲ ಹೆಸರು ವೆಂಕಟೇಶ್ ಪ್ರಭು ಕಸ್ತೂರಿ ರಾಜ್ ಎಂಬುದಾಗಿರ್ತದೆ. ತಮ್ಮ ಕುಟುಂಬದಲ್ಲಿ ಎಲ್ಲರಿಗಿಂತಲೂ ಸಣ್ಣವರಾಗಿ ಹುಟ್ಟಿದ ಇವರಿಗೆ ಒಬ್ಬ ಸಹೋದರ ಹಾಗೂ ಇಬ್ಬರು ಸಹೋದರಿಯರು ಕೂಡ ಇರುವುದನ್ನು ಕಾಣಬಹುದು. ಇನ್ನು ಇವರ ಬಾಲ್ಯದ ಜೀವನವನ್ನು ನೋಡುವುದಾದರೆ, ಇವರು ಅಷ್ಟೇನು ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಕುಟುಂಬದಿಂದ ಬಂದವರಲ್ಲ. ಇವರು ಜನಸಾಮಾನ್ಯರಂತೆ ಕಷ್ಟ, ನೋವು, ನಲಿವುಗಳಿಂದ ಇವತ್ತು ತಮಿಳುನಾಡಿನ ಸೂಪರ್ ಸ್ಟಾರ್ ಆಗಿ ಬೆಳೆದಿರ್ತಕ್ಕಂಥದ್ದು. ಇನ್ನು ಇವರ ತಂದೆಯಾಗಿರ್ತಕ್ಕಂಥ ಕಸ್ತೂರಿ ರಾಜನ್ ರವರು ಮೊದಮೊದಲು ತಮಿಳು ಸಿನಿಮಾಗಳಿಗೆ ಕಥೆಯನ್ನು ರಚನೆ ಮಾಡುವ ಕಥೆಗಾರರಾಗಿರ್ತಾರೆ. ಈ ಕೆಲಸದಿಂದಾಗಿ ಅಷ್ಟೇನು ದೊಡ್ಡ ಮೊತ್ತದ ಆದಾಯವನ್ನು ಏನು ಸಂಪಾದಿಸುತ್ತಿರಲಿಲ್ಲ. ಬರುವ ಆದಾಯದಿಂದ ತಮ್ಮ ಕುಟುಂಬ ನಿರ್ವಹಣೆ ಮಾಡಲು ಸಾಕಾಗುತ್ತಿರಲಿಲ್ಲ. ಇವರು ಕೂಡ ಮೊದಮೊದಲು ಬಹಳ ಕಷ್ಟದ ದಿನಗಳಿಂದ ಬಂದವರೇ. ಅದೆಷ್ಟೋ ಕಥೆಗಳನ್ನು ಬರೆದು ಸಿನಿಮಾ ನಿರ್ಮಾಪಕರ ಹಿಂದೆ, ನಿರ್ದೇಶಕರ ಹಿಂದೆ ದಿನವಿಡೀ ಅಲೆದರೂ ಕೂಡ ಇವರ ಕಥೆಗಳನ್ನು ಅವರು ಸ್ವೀಕರಿಸುತ್ತಿರಲಿಲ್ಲ. ಧನುಷ್ ಎಂದ ಕೂಡಲೇ ಎಲ್ಲರಿಗೂ ಇವತ್ತು ಸೂಪರ್ ಸ್ಟಾರ್, ಕೋಟ್ಯಾಧಿಪತಿ ಅಂತ. ಆದರೆ ಅವರಿಗೆ ವಾಸವಾಗಿರುವುದಕ್ಕೆ ಒಂದು ಸಮಯದಲ್ಲಿ ಒಂದು ಮನೆಯೂ ಕೂಡ ಇರಲಿಲ್ಲ ಎನ್ನುವುದು ಸಾಕಷ್ಟು ಜನರಿಗೆ ಗೊತ್ತಿಲ್ಲದೇ ಇರತಕ್ಕಂಥ ಸಂಗತಿ. ಎಷ್ಟೇ ಅಲೆದರೂ ತನ್ನ ಕಥೆಗಳನ್ನು ಒಪ್ಪದ ನಿರ್ದೇಶಕರ ವರ್ತನೆಗಳಿಂದ ಬೇಸತ್ತಂತಹ ಕಸ್ತೂರಿ ರಾಜನ್ ರವರು ಇಲ್ಲಿ ಇದ್ದರೆ ನಾನು ಬೆಳೆಯಲು ಸಾಧ್ಯವಿಲ್ಲ ಎಂದು ಅರಿತು ಅವರು ಚೆನ್ನೈಗೆ ತಮ್ಮ ಇಡೀ ಕುಟುಂಬವನ್ನು ಶಿಫ್ಟ್ ಮಾಡ್ತಾರೆ. ಹೀಗೆ ಚೆನ್ನೈಗೆ ಆಗಮಿಸಿದ ಕಸ್ತೂರಿ ರಾಜನ್ ರವರು ಪೂರ್ಣ ಪ್ರಮಾಣದ ನಿರ್ದೇಶಕರಾಗುವ ಅವಕಾಶ ಒದಗಿ ಬರುತ್ತದೆ. ಸಮಯ ಕಾಲ ಹಾಗೆ ಇರಲ್ಲ ನೋಡಿ. ಕತ್ತಲೆ ಆದ ಮೇಲೆ ಬೆಳಕು ಹೇಗೆ ಬರುತ್ತೋ ಹಾಗೆ ಸದಾ ಇನ್ನೊಬ್ಬರ ಹಿಂದೆ ಅವಕಾಶಕ್ಕಾಗಿ ಅಲಿಯುತ್ತಿದ್ದ ಕಸ್ತೂರಿ ರಾಜನ್ ರವರು ಇನ್ನೊಬ್ಬರಿಗೆ ಅವಕಾಶವನ್ನು ಕಲ್ಪಿಸುವ ಮಟ್ಟಕ್ಕೆ ಬೆಳೆದು ನಿಲ್ತಾರೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅವರ ಮೇಲೆ ಅವರಿಗೆ ಇದ್ದಂತಹ ನಂಬಿಕೆ, ಆತ್ಮವಿಶ್ವಾಸವನ್ನು ಎಂದೂ ಕೂಡ ಕಡಿಮೆ ಮಾಡಿಕೊಳ್ಳದೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವೇ ಇವತ್ತು ಪೂರ್ಣ ಪ್ರಮಾಣದ ನಿರ್ದೇಶಕರಾಗಲು ಕಾರಣ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹೀಗೆ ಬೆಳೆದ ಕಸ್ತೂರಿ ರಾಜನ್ ರವರು ಮುಂದೆ ತನ್ನ ನಿರ್ದೇಶನದಿಂದ ಬಂದ ಆದಾಯದ ಸಹಾಯದಿಂದಾಗಿ ತನ್ನ 4 ಜನ ಮಕ್ಕಳಿಗೆ ಚೆನ್ನಾಗಿ ಓದಿಸಬೇಕು ಎಂಬುವ ಕಾರಣದಿಂದಾಗಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ಶಾಲಾ ಕಾಲೇಜುಗಳಿಗೆ ಅವರನ್ನು ಸೇರಿಸ್ತಾರೆ. ಮೊದಮೊದಲು ಕಲಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಆಸಕ್ತಿಯನ್ನು ಮೈಗೂಡಿಸಿಕೊಂಡಿದ್ದಂತಹ ಧನುಷ್ ರವರು ನಂತರದ ದಿನಗಳಲ್ಲಿ ಎಲ್ಲರಂತೆ ಪ್ರೀತಿಯಲ್ಲಿ ಬಿದ್ದು ಓದಿನಲ್ಲಿ ಅಷ್ಟೇನು ಆಸಕ್ತಿಯನ್ನು ತೋರುವುದಿಲ್ಲ. ಇದನ್ನು ಅರಿತ ತಂದೆಯಾಗಿರ್ತಕ್ಕಂತಹ ಕಸ್ತೂರಿ ರಾಜನ್ ರವರು ಇವರನ್ನು ಹೀಗೆ ಬಿಟ್ಟರೆ ಇವರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾರೆ ಎಂಬುದಾಗಿ ಅರಿತು ಇವರನ್ನು ಏನಾದರೂ ಮಾಡಿ ಸಿನಿಮಾದ ಕಡೆ ವಾಲುವಂತೆ ಮಾಡಬೇಕು ಎಂಬುದಾಗಿ ಯೋಚಿಸಿ ಕೊನೆಗೆ ತಮ್ಮ ಮಗನಾದಂತಹ ಧನುಷ್ ರವರ ಬಳಿ ಬಂದು ತಾನು ಮಾಡಿರುವ ನಿರ್ಧಾರದ ಬಗ್ಗೆ ಪ್ರಸ್ತಾಪಿಸ್ತಾರೆ. ಇದನ್ನು ಕೇಳಿದ ಧನುಷ್ ರವರು, ನನ್ನನ್ನು ನೋಡಿದರೆ ಸಿನಿಮಾದ ನಾಯಕನಾಗಬಲ್ಲ ಯಾವುದಾದರೂ ಒಂದು ಗುಣಗಳಾದರೂ ನನ್ನಲ್ಲಿದೆಯಾ? ನನ್ನ ಬಾಡಿಯನ್ನು ನೋಡಿ, ನಾನು ಇರುವ ರೀತಿಯನ್ನು ನೋಡಿ, ನನ್ನ ಅಭಿನಯವನ್ನು ಜನರು ಹೇಗೆ ತಾನೇ ನನ್ನನ್ನು ನಾಯಕ ನಟ ಅಂಥೇಳಿ ಇಷ್ಟಪಡ್ತಾರೆ, ನನ್ನನ್ನು ನಾಯಕನಾಗಿ ಒಪ್ಕೊಳ್ತಾರೆ ಹೇಳಿ ಎಂಬುದಾಗಿ ತನ್ನ ತಂದೆಗೆ ಪ್ರಶ್ನೆಯನ್ನು ಮಾಡ್ತಾರೆ ನಟ ಧನುಷ್. ಇದನ್ನು ಕೇಳಿದ ಕಸ್ತೂರಿ ರಾಜನ್ ರವರಿಗೆ ತುಸು ಬೇಜಾರಾಗ್ತದೆ. ತನ್ನ ಮಗ ಓದಿನಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ, ಸಿನಿಮಾದ ಕಡೆ ತರೋಣ ಎಂದರೆ ಆಸಕ್ತಿಯನ್ನು ತೋರುತ್ತಿಲ್ಲ, ಹಾಗೆ ಬಿಟ್ಟರೆ ಹಾಳಾಗ್ತಾನೆ, ಏನಾದರೂ ಮಾಡಿ ಇವನನ್ನು ಸಿನಿಮಾದ ಕಡೆ ವಾಲುವಂತೆ ಮಾಡಲೇಬೇಕು ಎಂಬುದಾಗಿ ದೃಢವಾಗಿರ್ತಕ್ಕಂತಹ ನಿರ್ಧಾರದ ಜೊತೆಗೆ ಅಷ್ಟೊತ್ತಿಗಾಗಲೇ ಅವರು ತಮ್ಮ ಒಂದು ಹೊಸ ಕಥೆಯನ್ನು ರೆಡಿ ಮಾಡಿಕೊಂಡಿರ್ತಾರೆ. ಆ ಒಂದು ಕಥೆಗೆ ಬೇರೆ ಯಾರನ್ನೋ ಯಾಕೆ ನಾಯಕನಾಗಿ ಆಯ್ಕೆ ಮಾಡಬೇಕು, ಧನುಷ್ ರವರನ್ನೇ ಆ ಕಥೆಗೆ ನಾಯಕನನ್ನಾಗಿ ಹಾಕಿಕೊಂಡರೆ ಆಯಿತು ಎಂಬುದಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹೀಗೆ ನಿರ್ಧಾರವನ್ನು ತೆಗೆದುಕೊಂಡು ಕಸ್ತೂರಿ ರಾಜನ್ ರವರು ಧನುಷ್ ರವರನ್ನು ನಾಯಕನನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಆಗ ತೆರೆ ಕಂಡಂತಹ ಆ ಚಿತ್ರವೇ ತುಳುವಾದೋ ಇಳಮೈ. ಈ ಚಿತ್ರವೇ ನಟ ಧನುಷ್ ರವರ ಮೊದಲ ಚಿತ್ರವಾಗಿರ್ತದೆ. ಈ ಚಿತ್ರದ ಮೂಲಕ
ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ನಟ ಧನುಷ್ ರವರು. ಕೇವಲ 17 ವರ್ಷದವನಾಗಿದ್ದಾಗ ಮಾಡಿದ ಈ ಸಿನಿಮಾ 2002ರಲ್ಲಿ ತೆರೆ ಕಂಡು ಉತ್ತಮವಾಗಿರ್ತಕ್ಕಂಥ ಹೆಸರನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ಹಾಗೆ ಎಷ್ಟೋ ಮೆಚ್ಚುಗೆ, ಅದರ ಜೊತೆಗೆ ಎಷ್ಟೋ ಮಿಶ್ರ ಪ್ರತಿಕ್ರಿಯೆಯನ್ನು ಕಂಡಂತಹ ಧನುಷ್ ಅವರು ಅರೆ ಕ್ಷಣ ಬೆಚ್ಚಿ ಬೀಳ್ತಾರೆ. ಆಗ ತಮ್ಮ ತಂದೆಯಾಗಿರ್ತಕ್ಕಂತಹ ಕಸ್ತೂರಿ ರಾಜನ್ ರವರು ನಟ ಧನುಷ್ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲು ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಬಯಸಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯ ಏರಿಳಿತಗಳಾಗ್ತವೆ, ಸಾಕಷ್ಟು ರೀತಿಯಲ್ಲಿ ಜನರಿಂದ ಮಿಶ್ರವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಬರ್ತವೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಯಾವ ರೀತಿಯಾಗಿ ಜನರು ಇಷ್ಟವನ್ನು ಪಡ್ತಾರೋ ಅದೇ ರೀತಿಯಾಗಿರ್ತಕ್ಕಂತಹ ಪರ್ಫಾರ್ಮೆನ್ಸ್ಗಳನ್ನ, ಅದೇ ರೀತಿಯಾಗಿರ್ತಕ್ಕಂಥ ನಟನೆಯನ್ನು ಮುಂದೆ ಬರ್ತಕ್ಕಂಥ ಪ್ರಾಜೆಕ್ಟಲ್ಲಿ ಅಥವಾ ಮುಂದೆ ಬರ್ತಕ್ಕಂಥ ಸಿನಿಮಾದ ಮೂಲಕ ಅವರಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಎಂಬುದಾಗಿ ನಟ ಧನುಷ್ ಅವರಿಗೆ ತಂದೆಯವರು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಧನುಷ್ ಅವರು ಕೂಡ ಒಂದು ದೃಢವಾಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನನ್ನನ್ನು ಈ ರೀತಿಯಾಗಿ ಹೀಯಾಳಿಸ್ತಾರೆ, ನನ್ನನ್ನು ಈ ರೀತಿಯಾಗಿ ನೋಡಿರ್ತಕ್ಕಂಥವರಿಗೆ, ಸಿನಿಮಾಗಳಿಗೆ ಈ ರೀತಿಯಾಗಿರ್ತಕ್ಕಂತಹ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥವರಿಗೆ ನಾನು ಸರಿಯಾದಂತಹ ತೀರ್ಮಾನವನ್ನು, ಸರಿಯಾದ ರೀತಿಯಲ್ಲಿ ಅವರಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡಿಕೊಳ್ಬೇಕು ಎಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಟ ಧನುಷ್ ಅವರು. ಇವರಿಗೆ ಈ ಬಾರಿ ಅವರ ಸಹೋದರರಾಗಿರ್ತಕ್ಕಂತಹ ಸಿಲ್ವೆ ರಾಘವನ್ ಒಂದು ಕಥೆಯನ್ನು ರಚನೆ ಮಾಡಿರ್ತಾರೆ. ಆ ಕತೆ 2003ರಲ್ಲಿ ಬಿಡುಗಡೆಗೊಂಡು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಆ ಚಿತ್ರವೇ ಕಾದಲ್ ಕೊಂಡೈಲ್. ಈ ಚಿತ್ರದ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಪ್ರಶಂಸೆಗಳನ್ನು ಪಡೆದುಕೊಳ್ತಾರೆ ನಟ ಧನುಷ್ ರವರು. ತಮಿಳುನಾಡಿನ ಸೂಪರ್ ಸ್ಟಾರ್ ಎಂದೇ ಕರೆಸಿಕೊಳ್ಳುವ ರಜನಿಕಾಂತ್ ರವರು ಸ್ವತಃ ತಮ್ಮ ಮನೆಗೆ ಧನುಷ್ ರವರನ್ನು ಕರೆಸಿ ಪ್ರಶಂಸೆಯ ಸುರಿಮಳೆಯನ್ನೇ ಹಾಕ್ತಾರೆ ನಟ ಧನುಷ್ ರವರ ಮೇಲೆ. ಈ ಚಿತ್ರದ ಮೂಲಕ ನಟ ಧನುಷ್ ಅವರು ಚಿತ್ರರಂಗದಲ್ಲಿ ಭದ್ರವಾಗಿರ್ತಕ್ಕಂತಹ ಬುನಾದಿಯನ್ನು ಹಾಕಲಿಕ್ಕೆ ಬಹಳ ಸಹಕಾರಿಯಾಗ್ತದೆ ಈ ಚಿತ್ರ. ಹೀಗೆ ಬೆಳೆದು ಬಂದ ನಟ ಧನುಷ್ ಅವರು ಮುಂದೆ ತನ್ನ ಕೆರಿಯರ್ನಲ್ಲಿ ಯಾವತ್ತೂ ಕೂಡ ಹಿಂದೆ ತಿರುಗಿದ ಉದಾಹರಣೆಗಳೇ ಇಲ್ಲ. ಇನ್ನು ಇವರಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಪುತ್ರಿಯಾಗಿರುವಂತಹ ಐಶ್ವರ್ಯ ರವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಇವರು ತಮ್ಮ ಅತ್ಯದ್ಭುತವಾಗಿರ್ತಕ್ಕಂಥ ನಟನೆಗಾಗಿ 2 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. 13ಕ್ಕೂ ಹೆಚ್ಚು ಬಾರಿ ಸೈಮಾ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಹಾಗೂ 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಹಾಗೂ 5 ಎಡಿಷನ್ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಹೀಗೆ ಮತ್ತಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಳ್ಳಿ, ಹೀಗೆ ತಮ್ಮ ವಿಭಿನ್ನವಾಗಿರ್ತಕ್ಕಂಥ ಚಿತ್ರದ ಮೂಲಕ ಜನರನ್ನು ರಂಜಿಸುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಾಗಿ. ಲವ್ ಯು ಗೈಸ್. ಮತ್ತೆ ಭೇಟಿ ಆಗ್ತಿರೋಣ. ಟೇಕ್ ಕೇರ್.